ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ಏನಪ್ಪ ಇವತ್ತಿನ ವಿಡಿಯೋ ಅಂತ ಅಂದರೆ, ಎಲ್ಲರೂ ಕೂಡ ಕೇಳ್ತಾ ಇದ್ರಿ SSC GD ಪರೀಕ್ಷೆಯನ್ನು ಲೈವ್ ಮಾರ್ಕನ್ನು ಬರೆದು ತೋರಿಸ್ರಿ, ನಮಗೆ ಯಾವ ರೀತಿ ಬರೀತೀರಾ ಅದನ್ನು ಲೈವ್ ಇಡಿ, ನಾವು ಕೂಡ ನೋಡ್ತೀವಿ ಅಂತ. ಮತ್ತು ಕೆಲವು ವಿದ್ಯಾರ್ಥಿಗಳು ಹೇಳಿದರು 120+ ನಾನು ವಿಡಿಯೋ ಮಾಡಿದ್ದೆ, ಅದನ್ನು ಯಾವ ರೀತಿ ಮಾಡೋದು ಅಂತಲೂ ಕೂಡ ಈ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಕೆಲವು ವಿದ್ಯಾರ್ಥಿಗಳು ಹೇಳಿಬಿಟ್ಟಿದ್ರು ನೆಗೆಟಿವ್ ಕಮೆಂಟ್ಸು. ಯಾವ ರೀತಿ ಅಂತ ಅಂದರೆ, ನೀವು ಮೊದಲು ಎಕ್ಸಾಮ್ ಬರೆದು ತೋರಿಸ್ರಿ, ಆವಾಗ ನಿಮಗೆ ತೋರಿಸ್ತೇನೆ ಅಂತ. ಅದಕ್ಕಾಗಿ ನಾನು ಮಾರ್ಕ್ ಟೆಸ್ಟ್ ಕೊಟ್ಟಿದ್ದೇನೆ. ಈಗ ಅದರಲ್ಲಿ ಇನ್ನೂ ಕೂಡ ನಂದು ಟೈಮ್ ಇನ್ನೂ ಎಷ್ಟು ಉಳಿದಿದೆ, ನಾನು ಯಾವ ರೀತಿ ಎಕ್ಸಾಮ್ ಬರೆದಿದ್ದೇನೆ, ಮತ್ತು ಇಲ್ಲಿ ಎಷ್ಟು ನಂದು ಟೈಮ್ ಉಳಿದಿದೆ. ಮತ್ತು ನೀವು ಒಂದ್ಸಲಿ ಬರೀರಿ, ಇದೇ ಸೇಮ್ ಮಾರ್ಕ್ ಟೆಸ್ಟ್ ಬುಕ್ಕಲ್ಲಿ ಫ್ರೀ ಮಾರ್ಕ್ ಇದು, ಓಕೆನಾ. 14,000 ಜನ ಬರೆದವ್ರೆ, ಅದರಲ್ಲಿ ನಂದು ರ್ಯಾಂಕ್ 1,760 ಬಂದೈತೆ. ಈಗ ನೋಡೋಣ ಟೋಟಲಾಗಿ ನಾನು ಯಾವ ರೀತಿ ಬರೆದಿದ್ದೇನೆ, ಮಾರ್ಕು ಕಂಪ್ಲೀಟಾಗಿ ತೋರಿಸ್ತೇನೆ, ಒಂದೊಂದಾಗಿ ನೋಡ್ಕೊಳ್ತಾ ಹೋಗಿ. ಮತ್ತು ಕೊನೆಯಲ್ಲಿ ನಾನು ಅವರು ಏನೇನು ಹೇಳಿದಾರಲ್ಲ, ಕಮೆಂಟನ್ನು ಮಾಡಿದಾರಲ್ಲ, ಅದನ್ನು ತೋರಿಸಿದ್ದೇನೆ. ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಈ ವಿಡಿಯೋದ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಈಗ ಶುರು ಮಾಡೋಣ, ಬನ್ನಿ. ನೋಡಿ ಫ್ರೆಂಡ್ಸ್, ಆಲ್ರೆಡಿ ನಾನು SSC GD ಪರೀಕ್ಷೆನ ಫುಲ್ ಬರೆದಿದ್ದೀನಿ. ಆಲ್ರೆಡಿ ಪಾರ್ಟ್ ಎದಲ್ಲಿ ನಾನು ಇನ್ನೂ ಕೂಡ 14 ನಿಮಿಷ ಉಳಿಸಿದ್ದೀನಿ. ನೀವು ನೋಡ್ಬೋದು ಪಾರ್ಟ್ ಎ ನಾನು ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಸಂಪೂರ್ಣವಾಗಿ ಕಂಪ್ಲೀಟಾಗಿ ಏನು ಮಾಡಿದ್ದೀನಿ ಅಂತ ಅಂದರೆ ಕ್ವಶನ್ಸನ್ನು ಕಂಪ್ಲೀಟ್ ಮಾಡಿದ್ದೀನಿ. ಅದೇ ರೀತಿ ಪಾರ್ಟ್ ಬಿನಲ್ಲಿ ಎಷ್ಟಿದೆ ನೋಡೋಣ. ಪಾರ್ಟ್ ಬಿನಲ್ಲಿ GKಯಲ್ಲಿ ನಾನು ಟೋಟಲಾಗಿ 2 ಕ್ವಶನ್ಸನ್ನು ಬಿಟ್ಟಿದ್ದೀನಿ. 18 ಕ್ವಶನ್ಸನ್ನು ಹಾಕಿದ್ದೀನಿ. ಎಷ್ಟು ಸರಿ ಆಗುತ್ತೆ ನೋಡೋಣ. ಅದೇ ಸಿನಲ್ಲಿ ಜನರಲ್ ಮ್ಯಾಥಮೆಟಿಕ್ಸಲ್ಲಿ 17 ಕ್ವಶನ್ಸ್ ಮಾಡಿದ್ದೀನಿ. ಇವನ್ನು ಕೂಡ ಮಾಡ್ಬೋದು, ಇನ್ನೂ ಕೂಡ ಟೈಮ್ ಇದೆ ನನಗೆ. ಇದು ಕೂಡ ನನಗೆ ಫಾರ್ಮುಲಾ ಈಗ ನೆನಪಿಲ್ಲ, ಯಾಕೆಂದರೆ ಫಾರ್ಮುಲಾ ಮೇನ್ ಇಂಪಾರ್ಟೆಂಟ್. ಇದನ್ನು ನಾನು ಓದಿ ಅರೌಂಡ್ 2 to 3 ಇಯರ್ಸ್ ಆಯಿತು. ಇನ್ನೂ ಕೂಡ ನಾನು ಮ್ಯಾಥ್ಸ್ಗಳಿಗೆ ಏನು ಮಾಡ್ತಿದ್ದೀನಿ, ಗಣಿತಕ್ಕೆ ಫಾರ್ಮುಲಾವನ್ನು ನೆನಪಿಟ್ಕೊಂಡಿಲ್ಲ ಇವಾಗ. ಅದಕ್ಕಾಗಿ ಫಾರ್ಮುಲಾ ಮೇಲೆ ಕೇಳಿಬಿಟ್ಟಿದ್ದಾರೆ, ಅದಕ್ಕಾಗಿ ಇದನ್ನು ಮಾಡಿಲ್ಲ. ಇನ್ನೊಂದು ಕ್ವಶನ್ ಇದೆ ನೋಡಿ, ಇದು ಕೂಡ ಮಾಡ್ಬೋದು, ಈಸಿಯಾಗಿ ಮಾಡ್ಬೋದು. ಇದು ಕೂಡ ಒಂದು ಫಾರ್ಮುಲಾ ಮೇಲೆ ಬೇಸ್ಡ್ ಇದೆ, ಬೌಡ್ ಮಾಸ್ ಮತ್ತು ಇಲ್ಲಿ ಒಂದು ಫಾರ್ಮುಲಾ ಮೇಲೆ, ಅದನ್ನು ಕೂಡ ಮಾಡ್ಬೋದು. ಅದಾದ ಬಳಿಕ ಇನ್ನೊಂದು ಕ್ವಶನ್ ಇದೆ, ಸಚಿನ್ ತೆಂಡೂಲ್ಕರ್ ಅವರೇಜ್ ಕ್ವಶನ್. ಈಸಿಯಾಗಿ ಮಾಡ್ಬೋದು ಇದನ್ನು, ಆದರೂ ಕೂಡ ಮಾಡಿಲ್ಲ. ಯಾಕೆ ಅಂತಂದರೆ ನನಗೂ ಕೂಡ ಟೈಮ್ ಇಲ್ಲ ಅಂತ ಇದನ್ನು ಮಾಡಿಲ್ಲ. ಈಗ 30 ಮಿನಿಟ್ಸ್ ಟೈಮ್ ಇದೆ, ಓಕೆನಾ. ಇದನ್ನು ಬೇಕಾದರೆ ಈಗಲೂ ಕೂಡ ಮಾಡಿ ತೋರಿಸ್ತೇನೆ, ನಿಮಗೆ ಮಾಡ್ಬೋದು. ನೆಕ್ಸ್ಟು ಪಾರ್ಟ್ ಡಿ ಇಂಗ್ಲೀಷಲ್ಲಿ ನೋಡಿ, ಇಂಗ್ಲೀಷಲ್ಲಿ ಅರೌಂಡ್ 20 ಕ್ವಶನ್ಸ್ ಇದ್ದಾವೆ. 20 ಕ್ವಶನ್ಸನ್ನು ಕೂಡ ನಾನು ಏನು ಮಾಡಿದ್ದೀನಿ, ಹಾಕಿದ್ದೀನಿ, ಓಕೆನಾ. ಇನ್ನೂ ಕೂಡ ನನಗೆ 13 ನಿಮಿಷ ಉಳಿದಿದೆ. ಒಬ್ಬರು ವಿದ್ಯಾರ್ಥಿ ಹೇಳ್ತಾಯಿದ್ರು, ಸರ್ ನಮಗೆ 120 ಬೇಡ, ಬರೀ 90+ ಸ್ಕೋರ್ ಮಾಡೋದನ್ನು ಹೇಳ್ಕೊಡಿ, ನೀವು ಸುಮ್ಮನೆ ಇಲ್ಲಿ ಹೇಳ್ತಾ ಇದ್ದೀರಾ, ಎಕ್ಸಾಮಲ್ಲಿ ಕೂತ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿದರು. ಅದನ್ನು ನಾನು ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತೇನೆ, ಬೇಕಾದರೆ ನೀವು ನೋಡ್ಬೋದು. ಅದನ್ನು ಆ ರೀತಿ ಹೇಳಿದರು, ಅದಕ್ಕಾಗಿ ಈ ವಿಡಿಯೋನ ಮಾಡಿದ್ದೇನೆ. ನೋಡಿ ವಿದ್ಯಾರ್ಥಿಗಳೇ, ಕಂಪ್ಲೀಟಾಗಿ 80 ಕ್ವಶನ್ಸನ್ನು ಮುಗಿಸಿ ಇನ್ನೂ ಕೂಡ ಟೈಮ್ ಉಳಿಸಿದ್ದೇನೆ. ಬೇಕಾದರೆ ನಾನು ಪಾರ್ಟ್ ಸಿ ಎಲಿಮೆಂಟರಿ ಮ್ಯಾಥಮೆಟಿಕ್ಸಲ್ಲಿ ಇನ್ನೂ ಎಷ್ಟಿದೆ, 15 ನಿಮಿಷ ಟೈಮ್ ಇತ್ತು ನನಗೆ. ಇನ್ನು 3 ಕ್ವಶನ್ಸ್ ಇರೋದು. ಆರಾಮ್ 5 ಮಿನಿಟ್ಸ್ ಕೊಟ್ಟರು ಕೂಡ ನಾನು ಆರಾಮಾಗಿ ಮಾಡ್ತೀನಿ ಇದನ್ನು. ನೆಕ್ಸ್ಟ್ ಅದಾದ ಬಳಿಕ ಇಲ್ಲಿ ಇಂಗ್ಲೀಷಲ್ಲಿ ಆಲ್ರೆಡಿ ನಾನು ಫುಲ್ ಅಟೆಂಪ್ಟ್ಸ್ ಮಾಡಿದ್ದೇನೆ, 20 ಕ್ವಶನ್ಸನ್ನು ಕೂಡ ಅಟೆಂಪ್ಟ್ಸ್ ಮಾಡಿದ್ದೇನೆ. ಅದೇ ರೀಸನಿಂಗ್ ಸೆಕ್ಷನಲ್ಲಿ ನೀವು ನೋಡಿ 20 ಕ್ವಶನ್ಸನ್ನು ಕೂಡ ಆಲ್ರೆಡಿ ಅಟೆಂಡ್ ಮಾಡಿದ್ದೇನೆ. ಮತ್ತು GK ಎಲ್ಲರಿಗೂ ಕೂಡ ಗೊತ್ತೇ ಇದೆ. GK ಯಾರಿಗೂ ಕೂಡ ಎಲ್ಲವೂ ಕೂಡ ಗೊತ್ತಿರಲ್ಲ, ಆಲ್ಮೋಸ್ಟ್ ಹಾಕಿದ್ದೇನೆ. ಎಷ್ಟು ಸರಿ ಆಗುತ್ತೆ ಏನಾಗುತ್ತೆ ನಮಗೂ ಕೂಡ ಗೊತ್ತಾಗಲ್ಲ GK, ಓಕೆನಾ. ಎಷ್ಟಾಗುತ್ತೆ ಈಗ ಸ್ಕೋರ್ ನೋಡೋಣ. ಸ್ಕೋರ್ ನೋಡಿದ ನಂತರ ನಾನು ವಿಡಿಯೋನ ಮುಂದುವರಿಸ್ತೇನೆ. ಈಗ ಡೈರೆಕ್ಟಾಗಿ ಸ್ಕೋರ್ ನೋಡ್ಬಿಡೋಣ, ಓಕೆನಾ. ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡೋಣ. ಈಗ ಸಬ್ಮಿಟ್ ಟೆಸ್ಟ್. ಟೋಟಲಾಗಿ 75 ಕ್ವಶನ್ಸನ್ನ ಅಟೆಂಡ್ ಮಾಡಿದ್ದೇನೆ. 25 ಅನ್ಅಟೆಂಪ್ಟೆಡ್ 25 ಅಂತ ತೋರಿಸ್ತಿದೆ. ಹಿಂದಿನೂ ಅಟೆಂಪ್ಟ್ ಮಾಡಬೇಕಾ ನಾವು? ಇಲ್ಲ ಅನಿಸುತ್ತೆ ಅಲ್ವಾ. 25 ಕ್ವಶನ್ಸ್ ಪಾರ್ಟ್ ಇ. ಹಿಂದಿ ಏನು ನಮಗಿಲ್ಲ, ಯಾವುದಾದ್ರೂ ಒಂದು ಮಾಡ್ಬೋದು ಅಷ್ಟೇ. ಇಂಗ್ಲೀಷ್ ಅಥವಾ ಹಿಂದಿ ಎರಡರಲ್ಲಿ ಒಂದು ಮಾಡಬೇಕು. ಓಕೆ, ಸಬ್ಮಿಟ್ ಟೆಸ್ಟ್ ಕೊಡೋಣ. 75 ಕ್ವಶನ್ಸ್ ಅಂದರೆ ನಾನು 5 ಕ್ವಶನ್ಸ್ ಬಿಟ್ಟಿದ್ದೇನೆ ಅಷ್ಟೇ. ಈಗ ಸಬ್ಮಿಟ್ ಟೆಸ್ಟ್ ಕೊಟ್ಟೆ. ಓಕೆ ನೋಡಿ, ಏನೂ ಮಾಡಿಲ್ಲ, 109 ಬಂದಿದೆ. ಇನ್ನೂ ಕೂಡ ಎಷ್ಟು 3 ಕ್ವಶನ್ಸ್ ಕ್ವಾಂಟ್ ಇದೆ, ಅದನ್ನು ಸರಿ ಮಾಡ್ಬೋದಿತ್ತು. ಆವ್ರೇಜ್ ಸ್ಕೋರ್ ನೋಡ್ಬೋದು 70 ಇದೆ, ಬಟ್ ನಂದು 109.5 ಬಂದಿದೆ. ಯಾವ್ಯಾವುದರಲ್ಲಿ ಎಷ್ಟು, ಜನರಲ್ ಇಂಟೆಲಿಜೆನ್ಸಲ್ಲಿ 3 ತಪ್ಪು, ತುಂಬ ದಿನ ಆಗಿದೆ, ಅದಕ್ಕಾಗಿ 3 ತಪ್ಪಾಗಿದ್ದಾವೆ. ಇಲ್ಲಾಂದರೆ 100% ಇದನ್ನು ಕೂಡ ಸರಿ ಮಾಡ್ತಾಯಿದ್ದೆ ನಾನು. ಸ್ವಲ್ಪ ಟೈಮ್ ತೊಗೊಂಡು ಮಾಡಿದರೆ 100% ಸರಿ ಮಾಡ್ತಾಯಿದ್ದೆ. ಇದು ಕೂಡ ತಪ್ಪಾಗಿದೆ. ಇದಕ್ಕೆ ಯಾಕೆ ತಪ್ಪಾಗಿದೆ, ನೋ ಪೊಲೀಸ್ ಇದನ್ನು ನೋಡೋಣ. ನೆಕ್ಸ್ಟು ಇದರ ಒಂದು ಸಂಪೂರ್ಣವಾಗಿ ಅನಾಲಿಸಿಸ್ ಮಾಡಬೇಕಾದ್ರೆ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಜನರಲ್ ಅವೇರ್ನೆಸ್ಸು ಮತ್ತು GKಯಲ್ಲಿ 11 ಸರಿಯಾಗಿದ್ದಾವೆ, 7 ತಪ್ಪಾಗಿಬಿಟ್ಟಿದ್ದಾವೆ. ನಾನೇನು ಹೇಳಿದ್ದೆ, ನಮಗೆ ಎಷ್ಟು GKಯಲ್ಲಿ ಒಂದು 10 ಸರಿಯಾದರೂ ಕೂಡ ಸಾಕು, ನಾವು ಸ್ಕೋರ್ ಮಾಡ್ಕೋಬೋದು ಅಂತ. 11 ಸರಿಯಾಗಿದೆ. ಮತ್ತು ಎಲಿಮೆಂಟ್ರಿ ಮ್ಯಾಥಮೆಟಿಕ್ಸಲ್ಲಿ ನಮಗೆ 2 ತಪ್ಪಾಗಿದೆ. ಯಾವ್ಯಾವ ತಪ್ಪಾಗಿದೆ ನೋಡೋಣ. ಇದನ್ನು 4% ಲಾಸ್ ಆಗಬೇಕಿತ್ತು. ಒಂದೊಂದು ಕ್ವಶನ್ಸಲ್ಲಿ ಒಂದೊಂದು ಥರ ಆಗುತ್ತೆ. ನಾನು ನೋ ಪ್ರಾಫಿಟ್ ನೋ ಲಾಸ್ ಅಂತ ಹಾಕಿಬಿಟ್ಟೆ. 20% 4% ಲಾಸ್ ಗೊತ್ತಿತ್ತು, ಆದರೂ ಕೂಡ ಸಿಲ್ಲಿ ಮಿಸ್ಟೇಕ್ ಇದು. ನೆಕ್ಸ್ಟ್ ಅದಾದ ಬಳಿಕ ಅಗ್ಸರ್ ಅಂತ ಕೊಟ್ಟಿದ್ದಾರೆ.
ಇದು 225 ಬರಬೇಕು, 224 ಬರಬೇಕಿತ್ತು. ಇದು ಸಿಲ್ಲಿ ಮಿಸ್ಟೇಕ್, 24 ಹಾಕೋದು ಬಿಟ್ಟು 25 ಹಾಕಿದ್ದೀನಿ. ಓಕೆನಾ, ಇದು 2 ಸಿಲ್ಲಿ ಮಿಸ್ಟೇಕ್ ಮ್ಯಾಥ್ಸ್ಗೆ ಸಂಬಂಧಪಟ್ಟಂತೆ. ಅದಾದ ಬಳಿಕ ನೆಕ್ಸ್ಟು ಯಾವ ಕ್ವಶನ್ ಇದ್ದಾವೆ ನೋಡೋಣ. ಇಂಗ್ಲೀಷಲ್ಲಿ 6 ತಪ್ಪಾಗಿದೆ. 6 ನಾನು ಹೇಳಿದೆ ಬರೀ 10 ಕ್ವಶನ್ ಸರಿಯಾಗಿದ್ದರೂ ಕೂಡ ಸಾಕು ನಮಗೆ ಇಂಗ್ಲೀಷಲ್ಲಿ ಸ್ಕೋರ್ ಮಾಡ್ಕೋಬೋದು ಅಂತ. ನಾನಿಲ್ಲಿ 14 ಸರಿ ಮಾಡಿದ್ದೀನಿ, ಇನ್ನು 6 ತಪ್ಪಾಗಿದ್ದಾವೆ. ಓಕೆ, ನಡೆಯುತ್ತೆ. ಬಟ್ ನಾನು ನಿಮಗೆ ಹೇಳಿದೆ 109 ಸ್ಕೋರ್ ಮಾಡಿದ್ದೇನೆ. 120 ಮಾಡಿ ತೋರಿಸ್ಬೇಕಿತ್ತು. ನಾನು ಇನ್ನೂ ಕೂಡ ಟೈಮ್ ಇತ್ತು ನನ್ನ ಕಡೆ, 120 ಕೂಡ ಮಾಡ್ಬೋದಿತ್ತು. ಬಟ್ 100 ಎಷ್ಟು ಮಾಡಿದ್ದೇನೆ ಅಂತಂದರೆ ಈಗ 109 ಮಾಡಿ ತೋರಿಸಿದ್ದೇನೆ. 110 ಅಂದ್ಕೊಳ್ಳಿ, 109.5 ಇದೆ 160ಕ್ಕೆ. ಇಷ್ಟು ಸ್ಕೋರ್ ಮಾಡಿದರೆ ಈಸಿಯಾಗಿ, ಇದು ಟಫ್ ಇದೆ. ಮತ್ತು ನೋಡಿ, ಆವ್ರೇಜ್ ಸ್ಕೋರ್ ಕಟ್ ಆಫ್ ಇರೋದೇ 114ರಿಂದ 115 ಜನರಲ್ಲಿಗೆ. ಟಫ್ ಇದೆ ಮತ್ತು ಇದು. ಓಕೆನಾ, SC ಕ್ಯಾಟಗರಿ ಮತ್ತು ST ಕ್ಯಾಟಗರಿ ಕ್ಲಿಯರ್, OBC ಕ್ಯಾಟಗರಿಯವರಿಗೆ 111, 12 ಇದೆ. ಜನರಲ್ ಅವರಿಗೆ ಎಷ್ಟು ಕೊಟ್ಟಿದೆ 114, 15 ಆರಾಮಾಗಿ ಮಾಡ್ಬೋದಿತ್ತು ಇದನ್ನು. ಆದರೆ ಕರ್ನಾಟಕದಲ್ಲಿ ಎಷ್ಟಿರುತ್ತೆ ಇಂಥ ಪೇಪರು, ಅರೌಂಡ್ 190 ರೇಂಜಲ್ಲಿ ಕಟ್ ಆಫ್ ಇರುತ್ತೆ. ಓಕೆನಾ, ಇದನ್ನು ನಾನು 109.5 ಮಾಡಿದ್ದೇನೆ. ಈ ರೀತಿಯಾಗಿ ನೀವು ಮಾಡಿದಿರಿ ಅಂತ ಅಂದರೆ ನೀವು ಕೂಡ ಏನು ಮಾಡ್ಬೋದು ಅಂತ ಅಂದರೆ ಆರಾಮಾಗಿ ಸ್ಕೋರನ್ನು ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಣ. ನೋಡಿ, ಇಲ್ಲಿ 1718 ರ್ಯಾಂಕ್ ಬಂದಿದೆ ನಂದು 14,000 ಜನರಲ್ಲಿ. 88% ಪರ್ಸೆಂಟೇಜ್ ಬಂದಿದೆ. ಇಷ್ಟು ನೋಡಿ ನೆಕ್ಸ್ಟ್ ಮುಂದೆ ಬರ್ತಕ್ಕಂಥ ಇದರಲ್ಲೂ ಕೂಡ ನಿಮಗೇನಾದರೂ ಇದೇ ರೀತಿ ಮಾರ್ಕ್ ಟೆಸ್ಟ್ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿರಿ, ನೋಡೋಣ ಅಂತೆ. ಓಕೆನಾ, ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.